₹10 ಬಜ್ಜಿ ಬಜ್ಜಿ ಬಜ್ಜಿ. ಸಂಕ್ರಾಂತಿ ಬಂತು ರಥ ರಥ, ಮನಸ್ಸಲ್ಲಿ ಮನಸ್ಸು ಬಿತ್ತೋ ಬಿತ್ತೋ. ಡಾಕ್ಟರ್ ನನ್ಗೆ ತರಕಾರಿ ಎಲ್ಲ ತಿನ್ಬೇಡ ಅಂತ ಹೇಳವ್ರೆ. ನನ್ ಮೇಲೆ ಹಣೆ ಇಟ್ಟು ಸೊ ಐ ರಿಯಲಿ ಮಿಸ್ ಹಿಮ್. ಅವ್ರು ಇರ್ಬೇಕಿತ್ತು. ಕೈ ಹಿಡ್ಕೊ, ಸೊಂಟದ್ಮೇಲೆ ಕೈ ಹಿಡ್ಕೊ. ಅಲ್ಲಲ್ಲಲ್ಲಲ್ಲ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತೇನು ಅಂತ ಎಲ್ರಿಗೂ ಗೊತ್ತು ತಾನೆ, ಫುಲ್ ಸ್ಪೆಷಲ್ ಗೈಸ್. ಸೂರ್ಯ ಯಾಕೋ ಕಣ್ಣಿಗೆ ಹೊಡಿತಾವನೆ. ನಾನು ನಿನ್ನೆ ರಾತ್ರಿ ಸ್ವಲ್ಪ ಮಲ್ಕೊಂಡಿದ್ದು ಲೇಟ್ ಆಯಿತು, ಸೊ ಹಂಗಾಗಿ ಲೇಟಾಗಿ ಎದ್ದೆ. ನಮ್ಮ ಮನೆ ಆಲ್ರೆಡಿ. ಸೊ ಇವತ್ತು ಎಲ್ರಿಗೂ ಗೊತ್ತು ಸಂಕ್ರಾಂತಿ ಹಬ್ಬ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಮನೇಲಿ ಆಲ್ರೆಡಿ ಬೆಳಗಿನ ಜಾವ 4 ಗಂಟೆಗೆ ಎದ್ಬಿಟ್ಟು ಹೋಗಿ ದೇವಸ್ಥಾನದಲ್ಲಿ ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡು ಬಂದ್ಬಿಟ್ಟವ್ರೆ. ಮಾಡಿಸ್ಕೊಂಬಂದವ್ರದ್ದು ಎಲ್ಲರದ್ದು ಸಂಕ್ರಾಂತಿ ಹಬ್ಬ ಆಗೈತೆ. ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಯಾರು ಗೊತ್ತು ತಾನೆ? ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಯಾರು ಗೊತ್ತು ತಾನೆ? ಇಲ್ಲಿ ಕೂತವ್ರು ನೋಡಿ ಮೇಡಮ್ ಅವರು. ಹಾಯ್ ಹೇಳಿ ಮೇಡಮ್ ಅವರೇ. ಹ್ಯಾಪಿ ಸಂಕ್ರಾಂತಿ ಮಗಳೇ. ಹ್ಯಾಪಿ ಸಂಕ್ರಾಂತಿ. ಅಯ್ಯೋ ಹ್ಯಾಪಿ ಸಂಕ್ರಾಂತಿ. ಎಷ್ಟೊತ್ತಿಗೆ ಗೆದ್ದವ ನೀನು ಇವತ್ತು? ಎಷ್ಟೊತ್ತಿಗೆ ಗೆದ್ದೆ? 4 ಗಂಟೆಗೆ ಗೆದ್ದ? 5 ಗಂಟೆಗೆ ಗೆದ್ದ? ಗೈಸ್, ಅವ್ರ ಅಜ್ಜಿ ಅವ್ರ ಅಮ್ಮ ಎಲ್ಲ 4 ಗಂಟೆಗೆ ಎದ್ಬಿಟ್ಟು ಎಲ್ಲ ಫುಲ್ಲು ಕಸ ಗಿಸ ತೊಳೆದು ಮನೆಗಿನೆಲ್ಲ ಒರೆಸಿ, ನೆನ್ನೆ ರಾತ್ರಿನೇ ಕಸ ತೊಳೆದಿದ್ರು. ಬೆಳಿಗ್ಗೆ ಎದ್ಬಿಟ್ಟು ಮನೆ ಒರೆಸ್ಬಿಟ್ಟು ಸೊ ಮಿಕ್ಕಿದಕ್ಕೆಲ್ಲ ರೆಡಿ ಮಾಡ್ಕೊಂತ ಇದ್ರು. ಇವಳನ್ನ 5 ಗಂಟೆಗೆ ಎಬ್ಬರಿಸ್ಬಿಟ್ಟು, ಅಲ್ಲೆಲ್ಲರೂ ಬರ್ತಾರಲ್ಲ, ಇವಳಿಗೆ 5 ಗಂಟೆಗೆ ಎಬ್ಬರಿಸ್ಬಿಟ್ಟು ಇಲ್ಲಿ ಮೇಡಮ್ ಅವರು. ಮೇಡಮ್ ಅವರೇ ನಮಸ್ಕಾರ. ಹ್ಯಾಪಿ ಸಂಕ್ರಾಂತಿ. ಏನು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟಿದ್ದೀರಿ? ವರ್ಷ ಗೈಸ್, ಅವ್ರು ವರ್ಷ ಹಿಂಗೆ ಮಾಡೋದು. ಅಪ್ಪಾಜಿ ಆಲ್ರೆಡಿ ರೆಡಿ. ಇಲ್ಲಿ ಇನ್ನೊಬ್ರು ಸ್ಪೆಷಲ್ ಮೆಂಬರ್ ಪಾಪ ಕಿಚನಲ್ಲಿ ಕೆಲಸ ಮಾಡ್ತಾವ್ರೆ. ಅವ್ರು ಆ ಕಡೆನೇ ತಿರ್ಕೊಂಡು ನಗ್ತಾವ್ರೆ. ಹ್ಯಾಪಿ ಸಂಕ್ರಾಂತಿ ಅದಕ್ಕೆ. ಹ್ಯಾಪಿ ಸಂಕ್ರಾಂತಿ ಗೈಸ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ನಮ್ಮ ಅತ್ತಿಗೆ ಹೇಳ್ತಾವ್ರೆ. ಸೊ ಎಲ್ರಿಗೂ ಅವ್ರ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಗೈಸ್, ಸಂಕ್ರಾಂತಿ ಹಬ್ಬ ಬಂತು ಅಂತಂದರೆ ಸ್ಪೆಷಲ್ ಏನಿರುತ್ತೆ ಹೇಳಿ? ಅವರೆಕಾಳು ಇರುತ್ತೆ ಅಲ್ವಾ? ನೋಡಿ ನಮ್ಮನೆ ಆಲ್ರೆಡಿ ಅವರೆಕಾಳು ಬೇಯಿಸವ್ರೆ. ಇವಾಗ ತಿಂಡಿಗೆ ಚಿತ್ರಾನ್ನ ರೆಡಿ ಮಾಡ್ತಾವ್ರೆ. ಅವರೆಕಾಳು ಜೊತೆಗೆ ಗೆಣಸು. ಎಲ್ಲಿದೆ ಗೆಣಸು? ಗೆಣಸು ಇಲ್ಲಿದೆ. ಅವರೆಕಾಳು ಜೊತೆ ಗೆಣಸು. ಏನಕ್ಕೆ ತಿನ್ಬೇಕು ಸಂಕ್ರಾಂತಿ ಹಬ್ಬದಲ್ಲಿ? ಏನಕ್ಕೆ ತಿನ್ಬೇಕು ಅವರೆಕಾಳು ಗೆಣಸನ್ನ? ಸಂಪ್ರದಾಯ ಅಂತೀರಾ? ಸಂಪ್ರದಾಯ ಅಲ್ಲ, ಸಂಕ್ರಾಂತಿ ಹಬ್ಬ ಅಂದ್ರೆ ವರ್ಷದ ಫಸ್ಟ್ನೇ ತೆನೆ ಬೆಳೆ ಏನಿರುತ್ತೆ ಅದನ್ನ ದೇವರಿಗೆ ನೈವೇದ್ಯ ತೋರೋದು ಅಂತ ಹೇಳ್ತಾರೆ. ಸಂಕ್ರಾಂತಿ ಹಬ್ಬದ ದಿನ ಬೇವು ಬೆಲ್ಲ ಎಳ್ಳು ಯಾಕೆ ತಿನ್ಬೇಕಂದ್ರೆ, ಯೂಶುವಲಿ ಬೇವು ಬೆಲ್ಲ ಯುಗಾದಿಗೆ ತಾನೇ ತಿನ್ನೋದು ನಾವು. ಬೇವು ಬೆಲ್ಲ ಕಟ್ ಮಾಡಲ್ಲ. ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಬೀರ ಯಾಕೆ ತಿನ್ಬೇಕಂದ್ರೆ, ಯೂಶುವಲಿ ಈ ಟೈಮಲ್ಲಿ ಚಳಿ ಇರುತ್ತೆ, ವೆದರ್ ಕೋಲ್ಡ್ ಇರುತ್ತೆ, ಅದಕ್ಕೆ ಬಾಡಿ ಹೀಟಿಗೆ ಅಂದ್ಬಿಟ್ಟು ಅವೆಲ್ಲ ಹೀಟ್ ಪದಾರ್ಥ ಅಲ್ವಾ, ಅದಕ್ಕೆ ಹೀಟ್ ಆಗಿರ್ಲಿ ಅಂದ್ಬಿಟ್ಟು ತಿನ್ನಿಸ್ತಾರ. ಬಾಡಿಗೆ ಒಳ್ಳೇದು, ನಾವೆಲ್ಲ ಹೀಟ್ ಪದಾರ್ಥ ಇದು ಬಾಡಿಗೆ ಒಳ್ಳೇದು. ಸೊ ಗೈಸ್, ಸಂಕ್ರಾಂತಿ ಹಬ್ಬಕ್ಕೆ ಅವ್ರು ಹೇಳ್ದಂಗೆ ವರ್ಷದ ಮೊದಲನೇ ಫಲ ಏನು ಬಂದಿರುತ್ತೆ ಅದನ್ನ ದೇವ್ರಿಗೆ ಅರ್ಪಿಸ್ಬಿಟ್ಟು ನೆಕ್ಸ್ಟ್ ಮುಂದಕ್ಕೆ ಹೋಗ್ಲಿ ಅಂತ ಅಂದ್ಬಿಟ್ಟು ಸೊ ಸಂಕ್ರಾಂತಿ ಹಬ್ಬಕ್ಕೆ ಹಂಗೆಲ್ಲ ಮಾಡ್ತಾರಂತೆ. ಬಾಯ್ ಎಲ್ಲ ನಿನ್ನ ಡ್ರೆಸ್ ತೋರಿಸ್ಬಿಡು ಅವ್ರಿಗೆ. ತೆಗಿಯಮ್ಮ, ಸ್ವೆಟರ್ ತೆಗಿಯಮ್ಮ. ಅಲ್ಲ, ಡ್ರೆಸ್ ತೋರಿಸ್ಬಿಡು ನಿಮ್ಮ ಮನೆಯಿಂದ. ಗೈಸ್ ನೋಡಿ, ಇವಳಿಗೆ ಅದೇ ಅವತ್ತು ತೋರಿಸಿದ್ನಲ್ಲ ನಾನು, ಬರ್ತಡೆಗೆ 5 ಜೊತೆ ಡ್ರೆಸ್ ತಂದಿದ್ರು ಅಂದ್ಬಿಟ್ಟು ಅದರಲ್ಲೇ ಒಂದು ಜೊತೆ ಹಾಕವ್ರೆ. ತೆಗಿಯಮ್ಮ, ಸ್ವೆಟರ್ ತೆಗ್ದಾಕ್ಬಿಡೋ ಒಂದು 2 ಸೆಕೆಂಡ್. ಇಲ್ಲಿ ಸಮಯ ಕೇಳಿಕೊಳ್ಳ. ನೋಡಿ ಇವಾಗ ಡ್ರೆಸ್ ತೋರಿಸ್ತೀನಿ. ಗೈಸ್, ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಅವಳದು ಪ್ಯಾಂಟ್ ತೆಗೆದ್ಬಿಟ್ಟವ್ರೆ. ಯಾಕೆಂದ್ರೆ ಸುಸ್ಸು ಮಾಡ್ಕೊತಾ ಇರ್ತಾಳೆ ಅಂತ ಅಂದ್ಬಿಟ್ಟು. ಬರ ಗಿಳಿ ಬೈಲಿ. ಬಾ ನಿಂತ್ಕೊ. ಸೊಂಟದ ಮೇಲೆ ಕೈ ಹಿಡ್ಕೊ. ಅಲ್ಲಲ್ಲಲ್ಲಲ್ಲ. ಸೊ ಗೈಸ್ ನೋಡಿ, ಅವಳದು ಟಾಪ್ ಟು ಬಾಟಮ್ ಹಿಂಗಿದೆ. ಪ್ಯಾಂಟ್ ಬಿಚ್ಚಾಕ್ಬಿಟ್ಟಾರೆ. ರೌಂಡ್ ಬೇರೆ ತಿರುಗ್ತಾವಳೆ. ಏನಿದು? ಏನ್ ಪೋಸ್ ಗೀಸ್ ಎಲ್ಲ ಕೊಡ್ತಾವಳೆ? ಅಯ್ಯೋ ಓನು ಕಿತ್ತಾಕ್ಬೇಡ. ಎದಳು.
ಸೊ ಗೈಸ್ ಇವರೆಲ್ಲ ಆಲ್ರೆಡಿ ಎದ್ದು ಪೂಜೆ ಮಾಡಿ ಎಲ್ಲ ಮಾಡ್ಬಿಟ್ಟವ್ರೆ. ನಾನು ಇನ್ನೂ ಇವಾಗ ಎದ್ದಿದ್ದೀನಿ. ನಾನು ಇವಾಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಂದ್ಬಿಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡಿದ್ರೆ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಎಳ್ಳು ಬೆಲ್ಲ ಅಲ್ಲಿಟ್ಟು ಇಲ್ಲಿ ಅವರೆಕಾಳು ಗೆಣಸು ಇಟ್ಟು ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಸೊ ನಾನು ಇವಾಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ನಾನು ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡಬೇಕು. ತಿಂಡಿ ಆದಮೇಲೆ ಮಧ್ಯಾಹ್ನಕ್ಕೆ ಏನಮ್ಮ ಸ್ಪೆಷಲ್ಲು? ಏನು ಮಾಡ್ತಿದ್ದೀರಿ? ಹಾಂ, ಮಧ್ಯಾಹ್ನ ವಡೆ. ಓ ಗೈಸ್, ಮಧ್ಯಾಹ್ನಕ್ಕೆ ಮೃಷ್ಟಾನ್ನ ಭೋಜನ ಇದೆ. ಮಧ್ಯಾಹ್ನಕ್ಕೆಲ್ಲ ಫುಲ್ಲು ಮೃಷ್ಟಾನ್ನ ಭೋಜನ, ಪಾಯಸ, ವಡೆ, ಅನ್ನ, ಸಾಂಬಾರು. ಒಬ್ಬಟ್ಟು ಏನಾದ್ರು ಮಾಡ್ತೀರಾ? ಇಲ್ವಾ? ಒಬ್ಬಟ್ಟಿಲ್ವಾ? ಒಬ್ಬಟ್ಟೆಲ್ಲ ಮಾಡಲ್ವಂತೆ. ಅನ್ನ, ಸಾಂಬಾರು, ಪಾಯಸ, ವಡೆ, ಹಬ್ಬದ ಊಟ ತಿಂದಾಕ್ಬಿಡದೆ. ಸೊ ಬನ್ನಿ ಇವಾಗ ಸದ್ಯಕ್ಕೆ ಹೋಗ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡ್ಬರ್ತೀನಿ. ಸ್ನಾನ ಮಾಡ್ಕೊಂಡ್ಬಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡೋಣ. ಸೊ ಗೈಸ್, ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಬಂದಾಯಿತು. ಈಗ ತಿಂಡಿ ತಿನ್ನೋದು ಒಂದೇ ಬಾಕಿ ಉಳಿದಿರೋದು. ಒಂದು ನಿಮಿಷ ಟವಲ್ ಒಣಗಿ ಹಾಕ್ಬಿಡ್ತೀನಿ ಗೈಸ್, ಇಲ್ಲಾಂದರೆ ಫುಲ್ಲು. ಸೊ ಆವಾಗಲೇ ನಿಮ್ಗೆ ಎಲ್ಲರನ್ನೂ ತೋರಿಸ್ದೆ. ಇವಾಗ ಆಲ್ರೆಡಿ ಎಲ್ಲ ಖಾಲಿ ನೋಡಿ, ಯಾರಿಲ್ಲ, ತಾತ ಒಬ್ಬರೇ ಇರೋದು. ಯಾಕೆ ಖಾಲಿ ಅಂತಂದರೆ ಎಲ್ಲೋಗೋರು ಗೊತ್ತಾ? ಬೆಳಗಿನ ಜಾವ 4 ಗಂಟೆಗೆ ಎದ್ಬಿಟ್ಟಿದ್ರಲ್ಲ. ಸೊ ಅವ್ರಿಗೆ ನಿದ್ದೆ ತಡೆಯೋಕ್ಕಾಗಿಲ್ಲ, ಅದಕ್ಕೆ ಹೋಗಿ ಮಲ್ಕೊಂಬಿಟ್ಟವ್ರೆ. ಸೊ ಅವರೆಲ್ಲ ಎದ್ಮೇಲೆ ಮತ್ತೆ ನಿಮಗೆ ಮಧ್ಯಾಹ್ನ ಏನು ಸ್ಪೆಷಲ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಆಲ್ರೆಡಿ ಹೇಳೋರು ನಿಮಗೆ. ಸೊ ಇವಾಗ ನಾವು ಸದ್ಯಕ್ಕೆ ತಿಂಡಿ ಮಾಡೋಣ. ತಿಂಡಿ ಆಲ್ರೆಡಿ ತೋರಿಸಿದ್ನಲ್ಲ ಗೈಸ್, ಚಿತ್ರಾನ್ನ ಮಾಡವ್ರೆ. ಸೊ ಇವಾಗ ತಿಂಡಿ ಮಾಡಿಬಿಟ್ಟು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಬರಬೇಕು. ಹಬ್ಬದ ದಿನ ಏನಪ್ಪ ಕೆಲಸ ಅಂತ ಕೇಳ್ತಾ ಇದ್ದೀರಾ? ಹೌದು, ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು ಗೈಸ್, ಮಾಡಲೇಬೇಕು. ಸೊ ಬನ್ನಿ ಇವಾಗ ಫಸ್ಟ್ ತಿಂಡಿ ಮಾಡಿಬಿಟ್ಟು ಹೋಗಿದ್ದು ಬರೋಣ. ತಾತ ಹ್ಯಾಪಿ ಸಂಕ್ರಾಂತಿ. ತಾತ ಎಡ್ದ ಕೈಯ ಕೊಡು. ಹ್ಯಾಪಿ ಸಂಕ್ರಾಂತಿ. ಹಾಂ, ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಓ, ಚಿತ್ರಾನ್ನ ಕಲಿಸ್ಬೇಕು. ಚಿತ್ರಾನ್ನಕ್ಕೆ ಚಟ್ನಿ ರೆಡಿ ಇದೆ. ನನ್ನ ಚಟ್ನಿ ಇಲ್ಲ ಅಂತಂದರೆ ತಿನ್ನೋದಿಲ್ಲ ಗೈಸ್. ಸೊ ಚಟ್ನಿ ಇರಲೇಬೇಕು, ಮ್ಯಾಂಡೇಟ್ರಿ ನನಗೆ. ಸೊ ಇಲ್ಲಿ ಅವರೆಕಾಳು ಗೆಣಸು ಎಲ್ಲ ಬೇಯಿಸಿಟ್ಟವ್ರೆ, ಅದನ್ನು ಆಮೇಲೆ ತಿನ್ನಬೇಕು. ಫಸ್ಟ್ ಇವಾಗ ತಿಂಡಿ ಮಾಡಿಬಿಡ್ತೀನಿ, ಹೊಟ್ಟೆ ಹಸಿತೈತಿ ಗೈಸ್. ನಾನು ಹಿಂಗೆ ತಿಂಡಿ ಮಾಡ್ಕೊಂಡು ಕೂತಿದ್ದೆ. ಹೋಗಿ ರೂಮಲ್ಲಿ ಏನೋ ಎತ್ಕೊಂಡು ಬಂದು ವಾಪಸ್ ಬರ್ತಾಯಿದ್ದೆ. ನಿಮಗೊಂದು ಇವಾಗೊಂದು ವಿಡಿಯೋ ತೋರಿಸ್ತೀನಿ ನೋಡಿ. ಏನು ಮಾಡ್ತಿದ್ದೀ ತಾತ? ಯಾಕೆ ತುರಿತಾ ಇದೆಯೇ? ಸಾಂಬಾರಿಗೆ ಗೈಸ್ ನಾನು ತೋರಿಸ್ಬೇಕು ಅಂತಂದಿದ್ದೇನು ಗೊತ್ತಾ? ನಿಮಗೆಲ್ಲ ನಾನು ಹೇಳಿದೆ ದಟ್ ನಮ್ಮಮ್ಮ ಮತ್ತು ನಮ್ಮ ಅತ್ತಿಗೆ 4 ಗಂಟೆಗೆ ಎದ್ಬಿಟ್ಟು ಮಲ್ಕೊಂಬಿಟ್ಟಿದ್ರು ಅಂತ. ಸೊ ನಮ್ಮ ಅತ್ತಿಗೆ ಎದ್ಬಿಟ್ಟು ಅಡುಗೆ ಮಾಡೋಕೆ ಲೇಟ್ ಆಗುತ್ತೆ, ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ತಾತ ಪಾಪ ಅವ್ರು ಎದೋಳಷ್ಟೊಳಗೆ ಕಾಯಿ ತುರಿತಾ ಇದ್ದೀನಿ ಅಂದ್ಬಿಟ್ಟು ತುರಿತೈತಿ. ಮೊಮ್ಮಗಳ ಮೇಲೆ ಅಷ್ಟೊಂದು ಪ್ರೀತಿನ ತಾತ? ಅದಕ್ಕೆ ಕಾಯಿ ತುರ್ಕೊಡ್ತಾ ಇದೆಯಾ, ಹೆಲ್ಪ್ ಮಾಡ್ತಾ ಇದೆಯಾ? ಅವ್ರು ಎದೋಳಷ್ಟೊಳಗೆ ಇದು ಮಾಡ್ಬಿಡೋಣ ಅಂದ್ಬಿಟ್ಟು ಹಾಂ. ನೋಡಿ ಗೈಸ್, ಮೊಮ್ಮಗಳ ಮೇಲೆ ಎಷ್ಟು ಪ್ರೀತಿ. ಹಾಂ, ಯಾವಾಗಲೂ ಹಂಗೆ ಏನೋ ನಮ್ಗಳ ಮೇಲೆ ನಮ್ಮ ಅಪ್ಪ ಅಮ್ಮನ ಒಂದು ರೇಂಜಿಗೆ ಪ್ರೀತಿ ಮಾಡ್ತಾರೆ. ಬಟ್ ಇನ್ನೂ ಜಾಸ್ತಿ ಪ್ರೀತಿ ಮಾಡೋದು ಅಂತಂದರೆ ಯಾವಾಗಲೂ ಅಜ್ಜಿ ತಾತಾನೆ. ನಮ್ಮ ಅದಕ್ಕೆ ಮಲಗಿದ್ರು ಅಂತ ಅಂದ್ಬಿಟ್ಟು ಪಾಪ ಇವರು ಅವ್ರು ಎದ್ದಳಷ್ಟೊಳಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಕಾಯಿ ತುರ್ಕೊಡ್ತಾವ್ರೆ. ಮೊಮ್ಮಗಳ ಮೇಲೆ ಎಷ್ಟು ಪ್ರೀತಿ ಅಲ್ವಾ ಗೈಸ್? ನಿಮ್ಮ ಮನೇಲಿ ಅದೇ ಥರ ಅಜ್ಜಿ ತಾತಂದ್ರೆ ಇರ್ತಾರಲ್ವ? ಸೊ ಆ ಥರ ಇದ್ದಾಗ ಖುಷಿ ಆಗುತ್ತೆ ಗೈಸ್. ಮನೇಲಿ ಅಜ್ಜಿ ತಾತ ಇರಬೇಕು. ಯಾಕೆಂತಂದರೆ ಆವಾಗ ಮಕ್ಕಳುಗಳಿಗೆ ಅಥವಾ ಮೊಮ್ಮಕ್ಕಳುಗಳಿಗೆ ಅಜ್ಜಿ ತಾತನ ಪ್ರೀತಿ ಸಿಕ್ಕಿದ್ರೇ ಬೆಳೆಯುವಾಗ ಅವ್ರಿಗೆ ಖುಷಿ ಅನಿಸೋದು ಅಲ್ವಾ? ಸೊ ಹಂಗೆಲ್ಲ ಇದ್ದಾಗ ಎಷ್ಟು ಖುಷಿ ಅನಿಸುತ್ತಲ್ವ? ನನಗಂತೂ ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ನನಗೂ ಅಷ್ಟೇ, ನಾನು ನಿಮಗೆಲ್ಲ ಆಲ್ರೆಡಿ ಹೇಳಿದ್ದೀನಿ. ಲೈಕ್ ನಮ್ಮ ತಾತನ ಸ್ಟೋರಿ, ನಮ್ಮ ಅಜ್ಜಿ ಸ್ಟೋರಿ ಎಲ್ಲನೂ ಹೇಳಿದ್ದೀನಿ. ನಮ್ಮ ಅಜ್ಜಿಗೆ ನಾನು ಚಿಕ್ಕ ವಯಸ್ಸಲ್ಲಿ ಎತ್ಕೋ ಅಂತ ಹಿಂಸೆ ಇಕ್ತಿದ್ದು. ಆಮೇಲೆ ನಮ್ಮ ತಾತ ನನಗೆ ಅಂತ ಗಸಗಸೆ ಎಲ್ಲ ಏನೋ ಕಿತ್ಬಿಟ್ಟು ಕವರಲ್ಲಿ ಹಾಕಿ ಮತ್ತು ಟೆಂಪೋದಲ್ಲಿ ಕೊಟ್ಟು ಕಳಿಸ್ತಿದ್ದಿದ್ದು. ಸೊ ಐ ರಿಯಲಿ ಮಿಸ್ ಹಿಮ್. ಅವ್ರು ಇರಬೇಕಿತ್ತು, ನಮ್ಮ ತಾತ ಇರಬೇಕಿತ್ತು. ನಮ್ಮ ತಾತ ಇದ್ದಿದ್ದರೆ ಇವಾಗ ಇನ್ನೂ ಸಕ್ಕತ್ತಾಗಿ ನೋಡ್ಕೊತಿತ್ತು ನನ್ನ. ಸೊ ಅವರಿಲ್ಲ, ಅದೊಂದನ್ನು ಮಿಸ್ ಮಾಡ್ಕೊತೀನಿ ಗೈಸ್. ಮನೇಲಿ ಹಿರಿ ತಲೆಗಳು ಅನ್ನೋದು ಇರಬೇಕು. ಇದ್ದಾಗಲೇ ಏನು ಸಂಬಂಧಕ್ಕೆ ಬೆಲೆ ಅನ್ನೋದೇನು ಅಂತ ಅವ್ರು ತಿಳಿಸ್ಕೊಡ್ತಾರೆ ನಮಗೆ. ಬಟ್ ನನಗೆ ಇದಂತೂ ಈ ಕ್ಲಿಪ್ಪಿಂಗ್ ನೋಡ್ಬಿಟ್ಟು, ಅಂದರೆ ಇವ್ರು ಇದನ್ನು ಮಾಡ್ತಿದ್ದು ನೋಡ್ಬಿಟ್ಟು ನನಗಂತೂ ಒಂಥರ ಆಗೋಯ್ತು. ನೋಡಿ ಪಾಪ ಹೆಂಗೆ ಕುತ್ಕೊಂಡು ಕಾಯಿ ತುರಿತಾ ಕೂತವ್ರೆ, ಮೊಮ್ಮಗಳಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು. ನಾನು ಕೇಳಿದೆ ಗೈಸ್, ಆ್ಯಕ್ಚುಲಿ ತುರ್ಕೊಡ್ಲಾ ತಾತ ಅಂತ ಕೇಳಿದೆ. ಇಲ್ಲ ಬಿಡವ, ನಾನೇ ಮಾಡ್ತೀನಿ ಅಂತಂದರು. ಸೊ ಅದಕ್ಕೆ ಅವರೇ ಮಾಡ್ತಾವ್ರೆ. ಸೊ ಇದೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ ಗೈಸ್. ಯಾರೆಲ್ಲ ಎದ್ದು ಆಲ್ರೆಡಿ ಮುಗಿಸಿರ್ತೀರ. ನಾನೇ ಲೇಟಾಗಿ ಇದ್ಬಿಟ್ಟು ಇವಾಗ ಬಂದಿದ್ದೀನಿ. ಸೊ ನೀವೆಲ್ಲ ಇಷ್ಟೊತ್ತಿಗೆ ಆಲ್ರೆಡಿ ಮುಗಿಸ್ಬಿಟ್ಟು ಪೂಜೆ ಗೀಜೆಲ್ಲ ಮುಗಿಸಿ ಸಂಜೆ ಮೇಲೆ ಹೋಗ್ತೀರಾ ಗೈಸ್. ನೀವೆಲ್ಲ ಬೆಳಗ್ಗೆ ಹೋಗ್ಬಿಡ್ತೀರಾ. ಸೊ ನಮ್ಮನೆ ಏನು ಮಾಡಿದ್ದಾರೆ ಅಂತಂದರೆ, ಅಲ್ಲಿ ದೇವಸ್ಥಾನದ ಹತ್ರಕ್ಕೆ ಹೋಗಿರ್ತಾರಲ್ಲ, ಸೊ ಆ ದೇವಸ್ಥಾನದ ಹತ್ರನೇ ಎಲ್ರಿಗೂ ಬಂದಿದ್ದವ್ರಿಗೆಲ್ಲ ಎಳ್ಳು ಬೆಲ್ಲ ಕೊಟ್ಬಿಟ್ಟವ್ರೆ. ಸೊ ಇಲ್ಲಿ ನೋಡಿ,
ಇಲ್ಲಿ ತಗೊಂಡೋಗಿ ಇದಕ್ಕೇನೇನು ಹಾಕಿರ್ತಾರೆ ಗೊತ್ತಾ ಗೈಸ್? ಎಳ್ಳು, ಕಡಲೆಬೀಜ, ಕೊಬ್ಬರಿ, ಬೆಲ್ಲ, ಆಮೇಲೆ ಇದಕ್ಕೇನೇನೋ ಅಂತಾರೆ, ಇದೇನೇನೋ ನನಗೂ ಗೊತ್ತಿಲ್ಲ. ಸೊ ಇದೆಲ್ಲ ಹಾಕಿರ್ತಾರೆ. ಆಮೇಲೆ ಅದ್ರ ಜೊತೆಗೆ ಕಬ್ಬು, ನಮ್ಮ ಮಂಡ್ಯ ಕಬ್ಬು. ಸೊ ಇದೆಲ್ಲ ತಗೊಂಡೋಗ್ಬಿಟ್ಟು ಪೂಜೆ ಮಾಡಿಸಿ ಅಲ್ಲಿಂದ ಮತ್ತೆ ತೊಗೊಂಬಂದು ಮನೇಲಿಟ್ಟು ಅಲ್ಲೇ ಎಲ್ರಿಗೂ ಕೊಟ್ಬಿಟ್ಟಿರ್ತಾರೆ ಗೈಸ್. ಅಂದರೆ ಅಲ್ಲಿ ದೇವಸ್ಥಾನದ ಹತ್ರ ಬರ್ತಾರಲ್ಲ, ಸೊ ದೇವಸ್ಥಾನದ ಹತ್ರ ಬಂದವರಿಗೇ ಪೂಜೆ ಗೀಜೆ ಎಲ್ಲ ಮಾಡಿಸ್ಬಿಟ್ಟು ಇವಳ ಕೈಲಿ ಪರ್ಣಿಕಲ್ಲಿ ಕೊಡಿಸಿರ್ತಾರೆ, ತಗೊಳ್ಳಿ ಹ್ಯಾಪಿ ಸಂಕ್ರಾಂತಿ ಅಂತ. ಆ್ಯಕ್ಚುಲಿ ಅವ್ರು 4 ಗಂಟೆಗೆ ನಾನು ಎಬ್ಬರಿಸಿದ್ರಂತೆ. ಸೊ ನನಗೆ ಎಚ್ಚರನೇ ಆಗಿಲ್ಲ. ಎಚ್ಚರಾಗಿದ್ದಿದ್ರೆ ನಾನು ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ನಿಮಗೆಲ್ಲ ತೋರಿಸ್ತಿದ್ದೆ. ಬಟ್ ಎಚ್ಚರ ಆಗದೆ ನನಗೆ ಹೋಗೋಕ್ಕಾಗಿಲ್ಲ. ನಮ್ಮಮ್ಮ ಎಬ್ಬರಿಸ್ತಂತೆ, ನಾನು ಬರೋಲ್ಲ ಅಂತಂದಂತೆ. ನನಗೆ ನಿದ್ದೆ ಗುಂಗಲ್ಲ, ಅದೂ ಗೊತ್ತಾಗಿಲ್ಲ. ಸೊ ಸೋ ಸಾರಿ. ಇಲ್ಲ ಅಂತಂದಿದ್ದೀರ ಅಲ್ಲೆಲ್ಲ ಹೋಗಿ ದೇವಸ್ಥಾನದ ಹತ್ರ ಅವಳು ಹೆಂಗೆ ಕೊಡ್ತಾಳೆ ಎಲ್ಲ ತೋರಿಸ್ತಿದ್ದೆ. ನೆಕ್ಸ್ಟ್ ವರ್ಷ ಪಕ್ಕ ತೋರಿಸ್ತೀನಿ ಗೈಸ್, ಮಿಸ್ಸೇ ಇಲ್ಲ. ಸೊ ಈ ಥರ ಮಾಡ್ಕೊಂಡು ಬಂದವ್ರೆ. ಇನ್ನು ಅವ್ರ ಪಾಪ ಮಲಗವ್ರೆ. ಮಲಗಿದ್ದು ಎದ್ದ ಮೇಲೆ ನೋಡಿ, ಇಟ್ಸ್ ಆಲ್ರೆಡಿ 10:40 ಆಗಿದೆ ಟೈಮು. ಅರೌಂಡ್ ಇವಾಗ ಒಂದು 12ಗೆಲ್ಲ ಎದ್ದೊಳ್ತಾರೆ. 12ಗಿದ್ರೆ ಅಷ್ಟೊತ್ತಿಗೆ ಮಧ್ಯಾಹ್ನ ಒಂದು 1:32ಗೆಲ್ಲ ಅಡುಗೆ ರೆಡಿ ಮಾಡಿಬಿಡ್ತಾರೆ. ಸೊ ಆಮೇಲೆ ಭರ್ಜರಿ ಭೋಜನ, ಬ್ಯಾಟಿಂಗ್ ಮಾಡಾಕ್ಬಿಡೋದೆ. ಸೊ ಬನ್ನಿ, ಅವ್ರು ಎದ್ಮೇಲೆ ಅಡುಗೆ ಹಿಂಗೆ ಮಾಡ್ತಾರೆ, ಏನೇನೆಲ್ಲ ಮಾಡ್ತಾರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಗೈಸ್, ಬಾಯ್ಲಿ ನನ್ನ ಮಗಳೇ ಓಡಾಯ್ತಾಳು ನೋಡಿ ಗೈಸ್, ನಡಿ ಬೆಳಿಗ್ಗೆ. ಸೊ ಗೈಸ್, ಇವಾಗ ನಮ್ಮ ಮನೆಯವರು ಎದ್ಬಿಟ್ಟು, ಇವಾಗ ಅಂತಂದರೆ ಈಗ 1 ಅವರ್ ಆಯ್ತು ಎದ್ದು, ನಡಿ 1 ಅವರ್ ಆಯ್ತು ಎದ್ಬಿಟ್ಟು ಅಡುಗೆ ಮಾಡೋಕ್ಕೆ ಅಂತ ಬಂದವ್ರೆ. ನಿದ್ದೆ ಸಾಕಾಯ್ತಾ ಮೇಡಮರೇ? ನಿದ್ದೆ ಸಾಕಾಯ್ತಾ? ಏನು ಕೆನ್ನೆ ಬ್ಲಶ್ ಆಗ್ತೈತಲ್ಲ, ಬ್ಲಶ್ ಹಚ್ಚಿದ್ದೀರಾ? ಓ ಅದಕ್ಕೆ. ಸೊ ಗೈಸ್, ಇವಾಗ ಏನೇನು ಮಾಡಿದ್ದೀರಿ ಹೇಳ್ಬಿಡಿ ಇದಕ್ಕೆ ಇವತ್ತಿಗೆ. ಇದೇನಿದು ಈ ಕುಕ್ಕರ್ಲಿ ಏನೈತೆ? ಈ ಕುಕ್ಕರಲ್ಲಿ ರೈಸು. ಇದೇನು? ಓ ಪಾಯಸಕ್ಕೆ ಗೈಸ್. ಪಾಯಸಕ್ಕೆ ಬೆಲ್ಲ ಇದು ಮಾಡಿಸ್ಕೊಂತವ್ರೆ. ಅದಾದ್ಮೇಲೆ ಅಲ್ಲಿ ಪಾಯಸ ರೆಡಿ ಆಗುತ್ತೆ. ಆಮೇಲೆ ಇದೇನು? ಓ ಇದು ಸಾಂಬಾರ್. ಓಕೆ, ಸಾಂಬಾರ್. ಆಮೇಲೆ ಅಲ್ಲಿ ಮಜ್ಜಿಗೆ. ಓಕೆ, ಸೌತೆಕಾಯಿ, ಕುಕುಂಬರ್ ಗೈಸ್, ಕುಕುಂಬರ್. ಓಕೆ, ಆಮೇಲೆ ಇಲ್ಲಿ ಗೈಸ್ ಬಜ್ಜಿ ಮೆಣಸಿಕಾಯಿಗೆ ಎಲ್ಲ ರೆಡಿ ಮಾಡಿ ಇಕ್ಕವ್ರೆ. ಸೊ ಇದನ್ನು ಕಲಿಸ್ಬಿಟ್ಟು ಎಣ್ಣೆಗೆ ಹಾಕ್ಬಿಟ್ರೆ ಬಜ್ಜಿ ರೆಡಿ. ಸೊ ಹಬ್ಬಕ್ಕೆ ಇವರು ಅನ್ನ, ಸಾಂಬಾರು, ಮಜ್ಜಿಗೆ, ಪಾಯಸ, ಮೆಣಸಿಕಾಯಿ ಬಜ್ಜಿ ಎಲ್ಲ ರೆಡಿ ಮಾಡಿ ಇಕ್ಕವ್ರೆ. ಸೊ ಫುಲ್ ರೆಡಿ ಆದಮೇಲೆ ಫುಲ್ ಬ್ಯಾಟಿಂಗ್ ಮಾಡಾಕ್ಬಿಡೋದೆ. ಎಲ್ಲಿ ಓಡಾಯ್ತಾ ಇದ್ದೆ ನೀನು? ಎಲ್ಲಿ ಓಡಾಯ್ತಾ ಇದ್ದೆ? ಓಡಾಯ್ತಾಳೆ ಗೈಸ್. ಅಲ್ಲಿ ಹೊರಗಡೆ ಅವ್ರ ಅಜ್ಜಿ ಅಲ್ಲಿ ಬಟ್ಟೆ ತೊಳಿತಾಯ್ತಾ, ಅದಕ್ಕೆ ಅವ್ರ ಅಜ್ಜಿ ಹತ್ರ ಕೊಡೋಕೆ ನಾನು ಡೋರ್ ತೆಗ್ದಿದ ತಕ್ಷಣ ಗುಡು ಅಂತ ಓಡಾಯ್ತಾವಳೆ. ನಮ್ಮ ಅದಕ್ಕೆ ನಮ್ಮಮ್ಮ ಇಬ್ಬರು ಮಲಗಿದ್ರಲ್ವಾ. ಸೊ ಇವಾಗ 1 ಅವರ್ ಮುಂಚೆ ಎದ್ರು ಪಾಪ. ನಮ್ಮಮ್ಮ ಆಲ್ರೆಡಿ ಎದ್ದುಬಿಟ್ಟು ಡ್ಯೂಟಿಗೆ ಜಾಯ್ನ್ ಆಗ್ಬಿಟ್ಟೈತಿ. ಏನಮ್ಮ ಆಯ್ತಾ ನಿದ್ದೆ? ನೆಮ್ಮದಿ ನಿದ್ದೆ, ಫುಲ್ ಪೀಸ್. ನಿದ್ದೆಗೆಟ್ಟಿದ್ದು ಕದ್ಕು ಸಾಕಾಗಿ ನಿದ್ದೆ ಬಂತು ಅಂತ ಹೇಳ್ತಾವ್ರೆ. ಸೊ ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟು ಇವಾಗ ನಮ್ಮಮ್ಮ ಬಟ್ಟೆ ಒಗಿತಾವ್ರೆ. ನಮ್ಮ ಅದಕ್ಕೆಲ್ಲ ಅಡುಗೆ ಮಾಡ್ತಾವ್ರೆ. ಸೊ ಅಡುಗೆ ಎಲ್ಲ ಆಗುತ್ತೆ. ಅಡುಗೆ ಆದಮೇಲೆ ಚೆನ್ನಾಗಿ ಹೊಟ್ಟೆ ಬರೀ ತಿಂದ್ಬಿಟ್ಟು ನಾನು ಒಂದು ರೌಂಡ್ ನಿದ್ದೆ ಹೊಡೆದ್ಬಿಡ್ದೆ. ಇಲ್ಲಿ ನೋಡಿ, ಇಲ್ಲಾಲೆ ಓಡ್ ಬಂದವಳೆ, ಡೋರ್ ತೆಗಿಯೋದೇ ತಡ ಓಡ್ ಬಂದ. ನಡಿ ಬಡಿಕೆ. ನಮ್ಮ ತಾತ ನೋಡಿ ಗೈಸ್, ಕಾಯಿ ತುರಿದ್ಬಿಟ್ಟು ಸುಸ್ತಾಗ್ಬಿಟ್ಟು ಪಾಪ ಹಿಂಗೆ ಮಲ್ಕೊಂಬಿಟ್ಟವ್ರೆ ಸೋಫಾ ಮೇಲೆ. ಹಂಗೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ರಾ. ಸೊ ಹಂಗೆ ಮಲ್ಕೊಂಬಿಟ್ಟವ್ರೆ. ಅವ್ರಿಗೆ ನ್ಯೂಸ್ ಜಾಸ್ತಿ ಇಷ್ಟ, ಟಿ ವಿ ನೈನ್ ನ್ಯೂಸ್. ಸೊ ಹಂಗಾಗಿ ನೋಡ್ಕೊಂಡು ಹಂಗೆ ಮಲ್ಕೊಂಬಿಟ್ಟವ್ರೆ. ಇನ್ನೇನು ಮಾಡ್ತಿದ್ದೀರ ಅದಕ್ಕೆ? ಓ ಗೈಸ್, ಇದು ಪಾಯಸಕ್ಕೆ ಡ್ರೈ ಫ್ರೂಟ್ಸ್. ಇದು ಹಿಂಗೆ ಬಿಡೋದಾ? ಹೆಂಗತ್ಗೆ ಹಿಂಗೆ ಬಿಡೋದು? ಹಿಂಗೆ ನಮ್ಮ ಅಪ್ಪಂಗೆ ಅವತ್ತು ಅಯ್ಯೋ ಬಿದ್ದಾಯ್ತು. ನಮ್ಮ ಅಪ್ಪಂಗೆ ಅವತ್ತು ಗೈಸ್ ಸಾಲ್ಟ್ ಹಾಕೋವಾಗ ಹೇಳ್ತಿದ್ನಲ್ಲಪ್ಪ ಹಿಂಗೆ ಬಿಡಬೇಕು ಅಂತ. ಹಂಗೆ ಅವ್ರ ಕೈಲಿ ಬಿಡಿಸ್ತೀನಿ. ಇವಾಗ ಬೆಲ್ಲ ಕುದೀತಾ ಇದೆ. ಈ ಬೆಲ್ಲ ಹೆಂಗೆ ಮಾಡೋದಿದ್ದು ಪಾಯಸ ಹೇಳಿ. ಈಗ ಪಾಯಸ ಹೇಳಿ ಹೆಂಗೆ ಮಾಡೋದು ಅಂತ. ಮಂಡ್ಯ ಸೈಡ್ ಪಾಯಸ. ಮಂಡ್ಯ ಸೈಡ್, ನಮ್ಮೂರ್ ಸೈಡ್ ಪಾಯಸ. ನಮ್ಮ ಯಜಮಾನ್ರ ಮನೆ ಕಡೆ ಮಾಡೋ ಪಾಯಸ. ಹೆಂಗ್ ಮಾಡ್ಬೇಕು? ಫಸ್ಟ್ ಹೆಸರುಬೇಳೆ ಹುರ್ಕೋಬೇಕು. ಓಕೆ, ಹೆಸರುಬೇಳೆ ಹುರ್ಕೋಬೇಕು. ಆಮೇಲೆ ಆಯಿಲ್ ಹಾಕಿದೆ. ಫಸ್ಟ್ ಹೆಸರುಬೇಳೆ ಹುರ್ಕೋಬೇಕು. ಆಮೇಲೆ ವಾಶ್ ಮಾಡಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಡಬೇಕು. ಹುರ್ಕೊಂಡ್ಮೇಲೆ ವಾಶ್ ಮಾಡ್ಬೇಕಾ ನೀರಲ್ಲಿ? ಓಕೆ. ಅದಾದ್ಮೇಲೆ ಒಂದ್ ಸೈಡು ಬೆಲ್ಲ ಹಾಕ್ಬಿಟ್ಟು ಒಂದ್ ಸ್ವಲ್ಪ ನೀರು ಹಾಕ್ಬಿಟ್ಟು ಜಿಂಗಿಸ್ಕೋಬೇಕು. ಯಾಕಂದ್ರೆ ಬೆಲ್ಲದಲ್ಲಿ ಸಣ್ಣದು ಕಲ್ಲು ಗಿಲ್ಲು ಇರ್ತವೆ. ಓಕೆ ಓಕೆ ಓಕೆ. ಆಮೇಲೆ ಇನ್ನೊಂದ್ ಸೈಡು ಸ್ವಲ್ಪ ಅಕ್ಕಿ ತಗೊಂಡು ಹುರಿದ್ಬಿಟ್ಟು ಹಿಂಗೆ ತಣ್ಣೀರಿಗೆ ಹಾಕಿ ಇಡಬೇಕು. ಏನಕ್ಕಿದು? ಏನಕ್ಕೆ ಹೆಂಗೆ ಮಾಡೋದು? ಪಾಯಸ ಟೇಸ್ಟ್ ಬರುತ್ತೆ. ಓಕೆ. ಆಮೇಲೆ ಬಾದಾಮಿ,
ಬಾದಾಮಿ, ದ್ರಾಕ್ಷಿ, ಕ್ಯಾಶ್ಯೂ, ಗೋಡಂಬಿ ಎಲ್ಲ ಹಾಕ್ಬಿಟ್ಟು ಒಂದ್ ನಿಮಿಷ ಜಾರ್ ಹುಡುಕ್ತೀನಿ ಇಲ್ಲಿಯಾ ದೊಡ್ಡ ಜಾರ್ ಬೇಕಾ? ದೊಡ್ಡ ಜಾರಿ ಎಲ್ಲ ಹಾಕ್ಬಿಟ್ಟಾರೆ ಗೈಸ್, ಹುಡ್ಕಾಡ್ತಾರೆ ಇವಾಗ. ಅಲ್ಲಿಲ್ಲ ಬಿಡಿ, ಅಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ. ಇದು ಕಾಣಿಸ್ತೈತಲ್ಲ, ಇಲ್ಲಿಲ್ಲ, ಇಲ್ಲೆಲ್ಲರೂ ಒಳಗಡೆ ಎಲ್ಲರೂ ಮಡಗಿದ್ದೀರ ನೋಡಿ. ಓ ಇಲ್ಲೇ ಐತಲ್ಲ, ಎದ್ನೇ ಎತ್ಕೊಳ್ಳಿ, ಏನಾಗಲ್ಲ, ಇದನ್ನೇ ಎತ್ಕೊಳ್ಳಿ. ಅದು ರುಬ್ಬಲ್ಲ. ಆಮೇಲೆ ಒಂದ್ ಜಾರಿಗೆ ಈ ತೊಳ್ದಿರೋ ಅಕ್ಕಿ, ಒಂದ್ ಜಾರ್ಗೆ ತೊಳೆದಿರೋ ಅಕ್ಕಿ, ಒಂದ್ ಏಲಕ್ಕಿ ಕಾಯಿ, ಮತ್ತೆ ಕಾಯಿ, ತೆಂಗಿನಕಾಯಿ ಓಕೆ, ಹಾಕೊಂಡು ರುಬ್ಬೇಕು. ನಂತರ ಅಷ್ಟೊತ್ತಿಗೆ ಬೆಂದಿರುತ್ತೆ ಬೇಳೆ. ಓಕೆ, ಬೇಳೆ ಬೆಂದಿರುತ್ತೆ. ಸೆಟ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಹಣ್ಣು ಹಿಡಿದು ಬಿಡ್ತದೆ ಅಂತೀರಾ? ಓಕೆ, ಜಾಸ್ತಿ ಬಿಡುತ್ತೆ ಅಂತ. ಓಕೆ. ಓ, ಅದು ಬಾಯಿಗೆ ಸಿಗ್ಬೇಕಾ? ಸೊ ಗೈಸ್, ಜಾಸ್ತಿ ಬೇಯಿಸಕ್ಕೆ ಹೋಗ್ಬೇಡಿ, ಅದು ಬಾಯಿಗೆ ಸಿಗ್ಬೇಕಂತೆ ನಿಮಗೆ. ಬೇಳೆ ಫ್ಲೇವರ್ ಸಿಗ್ಬೇಕು ಬಾಯಿಗೆ. ನಂತರ ಬೆಂದಾದ್ಮೇಲೆ ಈ ಬೆಲ್ಲ ಕಾಯಿಸ್ಕೊಂಡ್ರೆ ಪಾಕ, ಬೆಲ್ಲದ ಪಾಕನ ಹಾಕ್ಬೇಕು. ಓಕೆ, ಅದ್ರೊಳಗೆ ಹಾಕ್ಬೇಕು. ಆಮೇಲೆ ಇದು ರುಬ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬೇಕು. ಓಕೆ, ಕೆಲವರು ಹಾಲು ಹಾಕ್ತಾರೆ, ನಾವು ಕಾಯಿ ಹಾಕ್ತೀವಲ್ಲ ಸೊ ಹಾಲು ಹಾಕಲ್ಲ. ಆಮೇಲೆ ದ್ರಾಕ್ಷಿ, ಡ್ರೈ ಫ್ರೂಟ್ಸ್ ಏನಿರುತ್ತೆ ಅದೆಲ್ಲ ಫೈನಲ್ ಟಚ್ಚಾ? ಅದು ಫೈನಲ್ ಟಚ್. ಎಣ್ಣೆಲಿ ಹುರಿದ್ಬಿಟ್ಟು ಹ್ಮ್, ಅವ್ರು ಸಣ್ಣಕ್ಕಿದಾರಲ್ಲ ಎಲ್ಲರನ್ನೂ ಸೊ ಅದ್ರೊಳಗೆ ಹಾಕ್ಬಿಟ್ರೆ ಪಾಯಸ ಮುಗೀತಾ? ಅಷ್ಟೇನಾ? ಪಾಯಸ ರೆಡಿ. ಲಾಸ್ಟಿಗೆ ಒಂಚೂರು ಸ್ವೀಟ್ ನೋಡ್ಕೊಂಡು, ಸ್ವೀಟ್ ಕಮ್ಮಿ ಇದ್ರೆ ಬೆಲ್ಲ ಹಾಕೊಳ್ಳಿ. ಗೈಸ್, ನಮ್ಮ ಅದಕ್ಕೆ ಸಖತ್ತಾಗಿ ಇನ್ ಡೀಟೇಲಿಂಗ್ ಆಗಿ ಹೇಳ್ತಾರಲ್ವಾ, ಸೊ ಇವ್ರ ಜೊತೆ ಒಂದು ಕುಕ್ಕಿಂಗ್ ಸೆಷನ್ ಮಾಡ್ತೀನಿ ಫ್ಯೂಚರ್ ಡೇಸಲ್ಲಿ. ಕುಕ್ಕಿಂಗ್ ಸೆಷನ್ ಮಾಡ್ತೀನಿ. ಇವಳು ನೋಡಿ, ಇವಳನ್ನ ಬಾಂಡ್ಲಿ ಎತ್ಕೊಂಡು, ಬಾಂಡ್ಲಿ ಮೇಲೆ ಮುಚ್ಕೊಂಡು, ಅಯ್ಯೋ ಇವಳು ಆವಾಗಲೂ ಹಂಗೆ ಏನಾದರೂ ಒಂದು ಮಾಡ್ತಾ ಇರ್ಬೇಕು. ಅವ್ಳು ಸುಮ್ಮನಿರೋ ಜಯಮಾನೇ ಅಲ್ಲ. ಹಾಂ, ನೀನೇನು ಅಡುಗೆ ಮಾಡ್ತೀವ? ನೀನೇನು ಅಡುಗೆ ಮಾಡ್ತೀವಿ? ಏನು ಅಡುಗೆ ಹೊಡಿಬೇಡ, ಸುಮ್ಮನಿರೋ. ಏನು ಅಡುಗೆ ಮಾಡ್ತೀನಿ ನೀನು? ಹಾಂ, ಏನು ಅಡುಗೆ ಮಾಡ್ತಿ? ಹಾಂ, ಏನು ಅಲ್ಲಿ ತಿಂತೀಯಾ? ಅಯ್ಯಪ್ಪ, ಏನು ಮಾಡ್ತೀಯ ಅಂತಂದ್ರೆ ಅಲ್ಲಿ ಅಂತ ಅವಳಿಗೆ. ಸೊ ಬರೀ ಇವರಲ್ಲ ಪಾಯಸ ಮಾಡಲಿ. ಪಾಯಸ ಎಲ್ಲ ಫುಲ್ ಪ್ರಿಪೇರ್ ಆದಮೇಲೆ ಒಂದು ರೌಂಡ್ ಬ್ಯಾಟಿಂಗ್ ಮಾಡಿಬಿಡೋಣ. ನನಗಂತೂ ಹೊಟ್ಟೆ ಹಸಿದೈತೆ. ಆಲ್ರೆಡಿ 3 ಗಂಟೆಗೆ 3 o'clock 3 ಗಂಟೆ ಆಗಿಬಿಡಿದೆ. ಸೊ ಪಾಯಸ ಒಂದು ರೆಡಿ ಆಗಿದ ತಕ್ಷಣ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬಿಡೋಣ ಬನ್ನಿ. ಸೊ ಗೈಸ್, ಇಟ್ಸ್ ರೆಡಿ. ಪಾಯಸ ನೋಡಿ ಗೈಸ್, ಪಾಯಸ ಇನ್ನೇನು ಮುಗಿಯೋ ಸ್ಟೇಜಿಗೆ ಬಂತು ನೋಡಿ. ಎಲ್ಲ ಕಾಣಿಸ್ತಿದೆಯಲ್ಲ ನಿಮಗೆ? ಏನೇನು ಹಾಕಿದ್ರು ಇಲ್ಲಿ? ಶಾವಿಗೆ, ಅನ್ನ, ಅಕ್ಕಿ ಅದೇನೋ ಪೌಡ್ರ್ ಮಾಡಿ ಹಾಕಿಬಿಡ್ತಾರೆ. ಸಾರಿ, ಅನ್ನ ಅಲ್ಲ ಗೈಸ್. ಸಾರಿ ಗೈಸ್, ಸಾರಿ. ಅಮ್ಮ ನಮ್ಮ ಅದಕ್ಕೆ ಏನಂತಾರೆ ಗೊತ್ತಾ? ಬೆಳಿಗ್ಗೆ ಸಂಕ್ರಾಂತಿಗೆ ಇಲ್ಲ ನಮ್ಮ ಸಂಕ್ರಾಂತಿಗೆ ಎಳ್ಳು ಬೀರು ಅನ್ನಕ್ಕೆ ಬೇವು ಬೆಲ್ಲ ಅಂತ ಯುಗಾದಿ ಹಬ್ಬದ ಹೇಳ್ತಾವ್ರೆ. ಸೊ ಗೈಸ್, ಪಾಯಸ ಫುಲ್ ಇನ್ನೇನು ಫೈನಲ್ ಸ್ಟೇಜ್ ಆಗೋಯ್ತು. ಅಯ್ಯೋ, ಬಜ್ಜಿ ಸೀದೈತಲ್ಲ ಅದಕ್ಕೆ ಇಲ್ವಾ? ಅಷ್ಟೇನಾ? ಸೊ ಬಜ್ಜಿನೂ ಆಯ್ತು ಗೈಸ್. ಈಗ ಚಾಪೆ ಹಾಕಿದೀವಿ. ಮನೆಯವರೆಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ಬಿಡೋದು ಇವತ್ತು. ಸಂಕ್ರಾಂತಿ ಬಂತು ರತ ಮನಸ್ಸಲ್ಲಿ ಮನಸ್ಸು ಬಿತ್ತೋ ಓಯ್ ಹೋಯ್. ಏನೋ ಮುತ್ತು ತಗೋ ಕೊಟ್ಟಾಯಿತು. ಹೊಯ್ ಹೊಯ್ ಹೊಯ್. ನಿನ್ ನೀರೊಳಿಕೆ ಕೈ ಹಾಕ್ಬಿಟ್ಟು ಹಚ್ತಾ ಇದ್ದೀನ ನೀನು. ಹೆಂಗೆ ಕುಡಿಯೋದು ನಾವು? ನೋಡಿ ಹಿಂಗೆ ಇವಳು ಮಾಡೋದು ಹಿಂಗೆ. ಎಲ್ಲೆಲ್ಲ ಕೈ ಮುಟ್ಕೊಂಡ್ ಬರ್ತಾಳೆ, ನೀರೊಳಿಗೆ ಹಚ್ತಾವಳೆ. ವೇಸ್ಟ್ ಆಯ್ತು ಈಗ ನೀರು. ಬಾತ್ರೂಮ್ ಬೇಸನೆಲ್ಲ ಮುಟ್ಟಿದ್ಲಂತ ಆ ನೀರು ನಾವು ಕುಡಿಬೇಕಾ ಇವಾಗ? ನೋಡಿ. ಸೊ ಗೈಸ್ ನೋಡಿ, ಬೇಸೆ ಬಜ್ಜಿ 10 ರೂಪಾಯಿ ಮೇರು 10 ರೂಪಾಯಿ ಮೇರು ಬಜ್ಜಿ. ಇವ್ರು ಹಾಕ್ತಾರವ್ರಿಗೆ ಒಂದು 2 ಎಕ್ಸ್ಟ್ರಾ ಕೊಟ್ಬಿಡೋಣ ಗೈಸ್. 10 ರೂಪಾಯಿಗೆ 5 ಇವ್ರಿಗೆ. ಇವ್ರು ಹಾಕ್ದೆ ಸುಮ್ಮನೆ ನಿಂತವ್ರು, ಇವ್ರಿಗೆ 10 ರೂಪಾಯಿಗೆ 2. ಬರೀ ತಿನ್ನೋದು. ಇಲ್ಲ, ಅದಕ್ಕೆ ಕೊಡ್ತಾರೆ ಈಗ 10 ರೂಪಾಯಿಗೆ 3. ಇಲ್ಲಿ ಜಾಕಿ ಫ್ಯಾಕ್ಟ್ರಿ ಹತ್ರ ಇಟ್ಟವ್ರಲ್ಲ, ಅಲ್ಲಿ ಕೊಡ್ತಾರೆ. ಸೊ ಗೈಸ್, ಬನ್ನಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ. ಬಿಸಿ ಬಜ್ಜಿ, ಪಾಯಸ, ಅನ್ನ, ಸಾಂಬಾರ್, ಮಜ್ಜಿಗೆ, ಎವ್ರಿಥಿಂಗ್ ಇಸ್ ದೇರ್. ತಾತ ಬನ್ನಿ ಊಟ ಮಾಡೋಣ ಗೈಸ್. ನಮ್ಮ ತಾತನ ಎದುರಿಸಿದೀನಿ ಇವಾಗ. ಮನೆಯವರೆಲ್ಲ ಸೇರಿ ಒಟ್ಟಿಗೆ ಊಟ ಮಾಡ್ಬಿಡೋದು ಇವಾಗ. ಸೊ ಗೈಸ್, ಫಸ್ಟ್ ಅನ್ನ ಬಂದಿದೆ. ಈಗ ನನ್ನ ಫೇವ್ರೇಟ್ ತುಪ್ಪ ಬರ್ತಿದೆ. ಆಫ್ ಮಾಡಿ ಒಂದು 5 ನಿಮಿಷ. ತುಪ್ಪ ಬಂದಿದೆ ನಮ್ಮ ಅಪ್ಪಾಜಿದು. ಅನ್ನ ತುಪ್ಪ ಬಂದಿದೆ. ತಮ್ಮನಿ ಸಾಂಬಾರು ತಮ್ಮನಿ. ಏನೋ ನಿನಗಿಲ್ಲ, ನಿನ್ಗೆ ಹಾಕಲ್ಲ. ನಿನ್ಗೇನಕ್ಕೆ? ನಿಂಗೆ ಹಾಕಲ್ಲ ಕಣಂತ. ಬನ್ನಿ ನೀವು ಹಾಕೊಂಬನ್ನಿ ಅದಕ್ಕೆ.
ನಮ್ಮಮ್ಮ ಬಡಿಸ್ತಾರೆ ಗೈಸ್. ಓಹೋ ಇದಕ್ಕಿನ ಅವರೇ ಬೇಳೆ ಸಾರು. ಅಮ್ಮ ನಂಗೆ ಬರೀ ತಿಳಿ ಸಾಂಬಾರಮ್ಮ. ಡಾಕ್ಟ್ರು ನನಗೆ ತರಕಾರಿ ಎಲ್ಲ ತಿನ್ಬೇಡ ಅಂತ ಹೇಳವ್ರೆ. ನನ್ ಮೇಲೆ ಆಣೆ ಇಟ್ಟು ಕಾಳು ತಿನ್ಬೇಡ ಅಂತ ಹೇಳಿಲ್ವಲ್ಲ. ಇಲ್ಲ ಕಾಳು ತಾನೇ ಇದು ಬರೀ. ಕಾಳು ಬೇಡ ಅಮ್ಮ. ಕಾಳು ತಿಂದ್ರೆ ನಾನು ಕರಿ ಆಗ್ಬಿಡ್ತೀನಂತೆ. ಈಗಲೇ ಆಲ್ರೆಡಿ ಕರಿಯೇನೆ ನೀನು. Emotional damage. ಅಮ್ಮ ಕಾಳು ಹಾಕ್ಬಿಡಿ ಕಣಮ್ಮ ಪ್ಲೀಸ್ ಕಣಮ್ಮ. ಕಲ್ಸ್ಕೊತೀನಿ. ನೋಡಿಲ್ ಕಾಳು ಹಾಕ್ಬಿಟ್ರು ನಾನು ತಿನ್ನಕ ಹಾಕಿ ವಸ್ಯ ಸಾಕು. ಇಲ್ಲೊಬ್ರು ನೋಡಿ ಹೆಂಗ್ ಕೂತವ್ರೆ ಮೇಡಮ್ ಅವರು. ಮೇಡಮ್ ಅವರೇ ನಮಸ್ಕಾರ. ಪಣ್ಣಿ ಮೇಡಮ್ ಅವರೇ ನಮಸ್ಕಾರ. ಸಾಂಬಾರು ರುಚಿ ಕಮ್ಮಿ ಇರ್ಬೇಕು ನೋಡ್ತದ. ಸಾಂಬಾರಲ್ಲಿ ಒಂಚೂರು ರುಚಿ ಕಮ್ಮಿ ಇದ್ಬಿಟ್ಟಿದೆ ಅಂತೆ ನಮ್ಮ ಅಪ್ಪಾಜಿ ಹೇಳ್ತಾವ್ರೆ. ಸೊ ಈಗ ರೆಡಿ ಮಾಡ್ತಾರೆ. ಸೊ ಗೈಸ್ ಅಂತೂ ಇಂತೂ ಮನೇಲಿ ಮಾಡಿದ ಹಬ್ಬದೂಟನ ತಿನ್ಕೊಂಡು ಹೊಟ್ಟೆ ಬೀರಿ ಉಂಡ್ಬಿಟ್ಟು ಈಗ ಸಂಕ್ರಾಂತಿ ಹಬ್ಬದ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂದೇ ಬಿಡ್ತು. ಅಮ್ಮ ಕೊನೆದಾಗ ಹೇಳಮ್ಮ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ಬಿಡಮ್ಮ. ಸಂಕ್ರಾಂತಿ ಎಲ್ಲರಿಗೂ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಅದಕ್ಕೆ ನೀವು ಹೇಳ್ಬಿಡಿ. ನಮ್ಮ ಅದಕ್ಕೆ ನೋಡಿ ಪಾಪ ಪ್ಲಾಸ್ಟಿಕ್ ಪೇಪರ್ ತಿಂದವ್ರು. ಹೇಳಿ ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ಎಸ್ 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 ಆಯ್ತು. ಸೊ ಗೈಸ್ ಹೊಟ್ಟೆ ತುಂಬ ಊಟ ಆಯಿತು. ಇವಾಗ ಸಂಕ್ರಾಂತಿ ಹಬ್ಬನ ಎಂಡ್ ಮಾಡೋ ಟೈಮ್ ಬಂದೇ ಬಿಡ್ತು. ಐ ಹೋಪ್ ಎಲ್ಲರೂ ಹಬ್ಬನ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ನಾನು ಅನ್ಕೊಂತಾ ಇದ್ದೀನಿ. ಯಾರು ಆಚರಿಸ್ತಾ ಇದ್ದೀರಾ ಆಚರಿಸಿ ಅಂತ ಹೇಳ್ತಾ, ಸೊ ಹೊಸದಾಗಿ ಹೊಸೊಬ್ರು ಯಾರು ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತಿದ್ದೀನಿ. ಸೊ ನಾನು ನಿಮ್ಮ ಪ್ರೀತಿ ಅರುಣಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.